ವೆಲ್ಕಮ್ ಬ್ಯಾಕ್. ಭಾರತದ ಅತಿದೊಡ್ಡ ಮೀಡಿಯಾ ನೆಟ್ವರ್ಕ್ ಬಹುಚರ್ಚಿತ ಯುಸಿಸಿ ಬಗ್ಗೆ ಅತಿದೊಡ್ಡ ಸಮೀಕ್ಷೆ. ಭಾರತದ ಮುಸ್ಲಿಂ ಮಹಿಳೆಯರ ಅಭಿಪ್ರಾಯ ಏನು? ಭಾರತದ ಅತಿದೊಡ್ಡ ಯುಸಿಸಿ ಸಮೀಕ್ಷೆ ನ್ಯೂಸ್ 18 ನಲ್ಲಿ. ನ್ಯೂಸ್ 18 ನೆಟ್ವರ್ಕ್ ನ ಎಕ್ಸ್ಕ್ಲೂಸಿವ್ ಇದು. ಏಕರೂಪ ನಾಗರಿಕ ಸಂಹಿತೆ ಇದು ದೇಶದಲ್ಲಿ ಇತ್ತೀಚೆಗೆ ನಡೀತಾ ಇರುವಂತ ಅತಿದೊಡ್ಡ ಚರ್ಚಾ ವಿಷಯ. ಆರ್ಟಿಕಲ್ 370 ರದ್ದು ಮಾಡಿದ ಬಳಿಕ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದೆ ಕೇಂದ್ರ ಸರ್ಕಾರ. ಪರ ವಿರೋಧಗಳ ಚರ್ಚೆ ನಡುವೆನೇ ಕೇಂದ್ರ ಕಾನೂನು ಆಯೋಗ ಕೂಡ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ನೆಟ್ವರ್ಕ್ 18 ದೇಶದ ಅತಿದೊಡ್ಡ ಸಮೀಕ್ಷೆಯನ್ನು ನಡೆಸಿದೆ. ಭಾರತದ ಅತಿ ದೊಡ್ಡ ಮೊಟ್ಟ ಮೊದಲ ಯುಸಿಸಿ ಸಮೀಕ್ಷೆ. ನ್ಯೂಸ್ 18 ನೆಟ್ವರ್ಕ್ ಮೆಗಾ ಎಕ್ಸ್ಕ್ಲೂಸಿವ್. ದೇಶದ ಎಲ್ಲ ನಾಗರಿಕರಿಗೂ ಏಕರೂಪ ಕಾನೂನು ಇರಬೇಕೆಂಬುದೇ ಏಕರೂಪ ನಾಗರಿಕ ಸಂಹಿತೆ ಆಶಯ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಮುಂದಡಿ ಇಟ್ಟಿದೆ. ಕಾನೂನು ಆಯೋಗದಿಂದ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹವಾಗಿದೆ. ಈ ಬೆನ್ನಲ್ಲೇ ನ್ಯೂಸ್ 18 ನೆಟ್ವರ್ಕ್ ಮೆಗಾ ಸರ್ವೆ ಮಾಡಿದೆ. ಇದು ದೇಶದಲ್ಲೇ ಮೊದಲ ಯುಸಿಸಿ ಸರ್ವೆ. ಭಾರತದ ಐತಿಹಾಸಿಕ ನಿರ್ಧಾರದ ಬಗ್ಗೆ ಭಾರತದ ಅತಿ ದೊಡ್ಡ ಮಾಧ್ಯಮ ಜಾಲ ನೆಟ್ವರ್ಕ್ 18 ಅತಿ ದೊಡ್ಡ ಸಮೀಕ್ಷೆ ಮಾಡಿದೆ. ದೇಶದ 25 ರಾಜ್ಯಗಳಲ್ಲಿ ಸರ್ವೆ ನಡೆಸಿದ್ದು 8035 ಸ್ಯಾಂಪಲ್ಸ್ ಮೂಲಕ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ 18ನ 884 ವರದಿಗಾರರಿಂದ ಸಮೀಕ್ಷೆ ಮಾಡಲಾಗಿದೆ. ಭಾರತದ ಮುಸ್ಲಿಂ ಮಹಿಳೆಯರ ಅತಿ ದೊಡ್ಡ ಸಮೀಕ್ಷೆ ಇದು. ವಯಸ್ಸು, ಶಿಕ್ಷಣ, ವೈವಾಹಿಕ ಸ್ಥಿತಿ ಆಧಾರದಲ್ಲಿ ಸಮೀಕ್ಷೆ ಮಾಡಲಾಗಿದೆ. ಸಮೀಕ್ಷೆಗೆ ಪರವಾನಗಿ ಪಡೆದ ಸರ್ವೆ ಸಾಫ್ಟ್ವೇರ್ ಬಳಕೆ ಮಾಡಲಾಗಿದೆ. ಈ ಸಮೀಕ್ಷೆಯಲ್ಲಿ ದೇಶ ತಿಳಿಯ ಬಯಸುತ್ತಿರುವ ಅಚ್ಚರಿಯ ಅಂಶಗಳ ಬಗ್ಗೆ ಉಲ್ಲೇಖವಾಗಿದೆ. ಸಮೀಕ್ಷೆಗೆ ಒಟ್ಟು 16 ಪ್ರಶ್ನೆಗಳನ್ನು ಕೇಳಲಾಗಿದೆ. 67% ಮುಸ್ಲಿಂ ಮಹಿಳೆಯರು ಮದುವೆ, ವಿಚ್ಛೇದನ, ಉತ್ತರಾಧಿಕಾರಕ್ಕಾಗಿ ಸಾಮಾನ್ಯ ಕಾನೂನನ್ನ ಬೆಂಬಲಿಸಿದ್ದಾರೆ. 76% ಮುಸ್ಲಿಂ ಮಹಿಳೆಯರು ಪುರುಷರು 4 ಹೆಂಡತಿಯರನ್ನ ಹೊಂದಬಹುದಾದ ಕಾನೂನನ್ನ ಬಯಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನ್ಯೂಸ್ 18 ಸಮೀಕ್ಷೆಯಲ್ಲಿ ಟೋಟಲ್ ಆಗಿ 16 ಪ್ರಶ್ನೆಯನ್ನ ಕೇಳಿದ್ವಿ. ಅದರಲ್ಲಿ ಪ್ರಮುಖವಾದಂತ 7 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವುದು ಆ ಪ್ರಶ್ನೆಗಳು, ಯಾವ ರೀತಿಯಾಗಿ ಅಭಿಪ್ರಾಯ ಬಂದಿದೆ ಅಂತ ನೋಡೋದಾದ್ರೆ, ಮದುವೆ, ವಿಚ್ಛೇದನ, ದತ್ತು ಆಸ್ತಿಗೆ ಒಂದು ಕಾನೂನು ಸಾಕಾ ಅಂತ ಕೇಳಿದಂತ ಪ್ರಶ್ನೆಗೆ 5400 ಮಹಿಳೆಯರು ಹೌದು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. 67.2%. ಅದು ಇಲ್ಲ ಅಂತ 2039 ಮಹಿಳೆಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 25.4%. ಗೊತ್ತಿಲ್ಲ ಅಂತ 593 ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು, ಅದು 7.4%. ಪ್ರಮುಖವಾಗಿ ಮುಂದಿನ ಪ್ರಶ್ನೆಯನ್ನ ನಾವು ಗಮನಿಸೋದಾದ್ರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಪುರುಷರು 4 ಮದುವೆ ಆಗಬೇಕಾ ಅಂತ ಕೇಳಿದಾಗ ಹೌದು ಅಂತನೂ ಕೂಡ ಹೇಳಿದ್ದಾರೆ 1400 ಜನ. 17.4%. ಅಂದ್ರೆ ಅವರಲ್ಲಿ ಇರುವಂತಹ ಕಾನೂನನ್ನ ಒಪ್ಕೊಂಡಿದ್ದಾರೆ ಅಂತ. ಈಗ ಅದಕ್ಕೆ ಬೇಡ ಅಂತ 6146 ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬೇಡ 4 ಮದುವೆ ಅಂತ. 76.5% ಅಷ್ಟು ಮಹಿಳೆಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಗೊತ್ತಿಲ್ಲ ಅಂತ 489 ಜನ ಹೇಳಿದ್ದಾರೆ. 6.1% ಅಷ್ಟು ಜನ ಈ ರೀತಿಯಾಗಿ ಉತ್ತರ ಬಂದಿದೆ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಆಸ್ತಿಯಲ್ಲಿ ಗಂಡು ಹೆಣ್ಣು ಸಮಾನರ ಅಂತ ಪ್ರಶ್ನೆಯನ್ನ ಕೇಳಿದಾಗ ಹೌದು ಅಂತ 6615 ಜನ ಮಹಿಳೆಯರು ಉತ್ತರವನ್ನ ಕೊಟ್ಟಿದ್ರೆ 82.3% ಇದು. ಇನ್ನ ಇಲ್ಲ ಅಂತ 893 ಜನ, ಕೇವಲ 893 ಜನ ಮಾತ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ ಸಮಾನರಲ್ಲ ಅಂತ ಹೇಳಿದಾರಂತೆ. 11.1% ಇದೆ. ಅದು ಗೊತ್ತಿಲ್ಲ ಅಂತ 527 ಜನ ಹೇಳಿದ್ದಾರೆ. 6.6%. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ, 4ನೇ ಪ್ರಶ್ನೆ, ವಿಚ್ಛೇದಿತರು ನಿರ್ಬಂಧವಿಲ್ಲದೆ ವಿವಾಹವಾಗಬಹುದಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹೌದು ಅಂತ 5918 ಜನ ಇಲ್ಲಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. 73%. ಅದು ಇಲ್ಲ ಅಂತ 1450 ಜನ ಹೇಳಿದ್ದಾರೆ. 18%. ಗೊತ್ತಿಲ್ಲ ಅಂತ 667 ಜನ ಹೇಳಿದ್ದಾರೆ. 8.3% ಅಷ್ಟು ಜನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರ ಕೊಟ್ಟಿರುವಂಥದ್ದು. ನೆಕ್ಸ್ಟ್, ಧರ್ಮ ಲೆಕ್ಕಿಸದೆ ದತ್ತುವನ್ನ ಸ್ವೀಕರಿಸಬಹುದಾ ಅಂತ ಕೇಳಿದಾಗ ಹೌದು ಅಂತ ಒಪ್ಕೊಂಡಿದ್ದಾರೆ ಮಹಿಳೆಯರು. ಮುಸ್ಲಿಂ ಮಹಿಳೆಯರಿಗೆ ಈ ಒಂದು ಪ್ರಶ್ನೆಗಳನ್ನ ಕೇಳಲಾಗಿದ್ದು. ಹೌದು ಅಂತ 5214 ಜನ ಹೇಳಿದ್ದಾರೆ. 64%. ಇಲ್ಲ ಅಂತ 1836 ಜನ, 22%. ಗೊತ್ತಿಲ್ಲ ಅಂತ 985 ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ನೆಕ್ಸ್ಟ್, ಮತ್ತೊಂದು ಪ್ರಮುಖವಾದಂತ ಪ್ರಶ್ನೆ ಗಮನಿಸೋದಾದ್ರೆ, ಹಿರಿಯರು ಇಷ್ಟಪಟ್ಟಂತೆ ಆಸ್ತಿಯನ್ನ ಹಂಚಬಹುದಾ ಅಂತ ಕೇಳಿದಾಗ
ಹೌದು ಅಂತ 5,572 ಜನ ಮಹಿಳೆಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹತ್ತತ್ರ 70% ಅದು. ಇಲ್ಲ ಅಂತ 1,336 ಜನ ಹೇಳಿದ್ದಾರೆ, 16%. ಗೊತ್ತಿಲ್ಲ ಅಂತ 1,127 ಜನ ಉತ್ತರವನ್ನ ಕೊಟ್ಟಿರುವಂಥದ್ದು. ಕೊನೆಯದಾಗಿ ಪ್ರಮುಖ 7ನೇ ಪ್ರಶ್ನೆ, ಗಂಡು ಹೆಣ್ಣಿನ ಮದುವೆಗೆ 21 ವರ್ಷದ ಮಿತಿ ಇರಬೇಕಾ ಅಂತ ಕೇಳಿದಾಗ ಹೌದು, ಮಿತಿ ಬೇಕು, 21 ವರ್ಷ ದಾಟಿದ ನಂತರನೇ ಮದುವೆ ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಹೌದು ಅಂತ 6,320 ಜನ, 78%. ಇಲ್ಲ ಅಂತ 1,337 ಜನ ಅಂತ ಹೇಳಿದ್ದಾರೆ, ಬೇಡ ಮಿತಿ ಅಂದ್ಬಿಟ್ಟು 16% ಜನ ಹೇಳಿರುವಂಥದ್ದು. ಗೊತ್ತಿಲ್ಲ ಅಂತ 378 ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತ ಟೋಟಲ್ ಆಗಿ ಹತ್ತತ್ರ 8,035 ಜನರನ್ನ ಪ್ರಶ್ನೆ ಮಾಡಿರುವಂಥದ್ದು ನೆಟ್ವರ್ಕ್ 18 ನಲ್ಲಿ. 844 ಜನ ನಮ್ಮ ಪ್ರತಿನಿಧಿಗಳು ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ 16 ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಬಂದಿರುವಂತ ರಿಸಲ್ಟ್ ಇದು. ಸೊ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಕಾದ್ ನೋಡ್ಬೇಕು. ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.